Meta glasses, third eye. Yes. We will record everything. ಇವನು ಇವಾಗ ಹೋಗ್ಬಿಟ್ಟು ಬಟ್ಟೆ ತಗೊಂಡ್ ಬರ್ತೀನಿ ಅಂದ. ಒಂದು ಮಾಸ ಗ್ಲಾಸ್ ಕೊಡಿಸ್ತೀನಿ ಅಂದವ್ರ. ಸರಿ ಬಾರಪ್ಪ ಅಂದೆ. ಬಂದ್ರು. ಹಿಂಗಾರದಲ್ಲಿ ಮುಂಗಾರು ಮಳೆ. ಇನ್ನೇ ಹೋಗೋಣ ಅಂತ ಭಾನುವಾರದಿಂದ ಟ್ರೈ ಮಾಡ್ತಿದ್ದೆ. ಸೊ ನೀವು 3 ಜನ ಬರೋದಿತ್ತು ಅನ್ಸುತ್ತೆ. ನಮ್ ಜೊತೆ ಮೆಟಾ ಬೇರೆ ಬಂದ್ಬಿಟ್ಟು 4 ಜನ ಚೆನ್ನಾನು ಸೇರಿ. ಹಾ, ನೈಸ್. So we finally reached ಹಿಂಗಾರ. ಹಿಂಗಾರದಲ್ಲಿ ಮುಂಗಾರು ಮಳೆ ಕೂಡ ಬರ್ತಾ ಇದೆ. ಮಂಜುಳ ಹೇಗೆ ಅನ್ನಿಸ್ತು ಜನ ನೋಡಿಸಿ? ತುಂಬ ಚೆನ್ನಾಗಿದೆ. 12 ವರ್ಷದ ಹಳೆ ಕಾರು ಸಿಕ್ಕರೆಯಿಂದ ಈ ಕಡೆ ಬಂದಮೇಲೆ ಹೆಂಗೆ ರೀಚ್ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಮತ್ತೇನು ಸರ್ ಸಮಾಚಾರ? ನಾನು ಮೊನ್ನೆಯಿಂದ ನೀವು ಬರ್ತೀರಾ ಅಂತ ನಿನ್ನೆ ಓಡಾನ ಅಂತ ಎಲ್ಲ ಬಸ್ ಟಿಕೆಟ್ ಎಲ್ಲ ನೋಡಿದೆ, ಎಲ್ಲ ಆರಾಮಾಗಿತ್ತು, ಸೀಟೆಲ್ಲ ಖಾಲಿ ಇತ್ತು. ಯಾವುದು SRS. ಕೊನೆಯಲ್ಲಿ ಆಡಾದ್ರು. ಅದರಲ್ಲಿ ಒಬ್ಬ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬಂದವನು ಮಾಜ್ ಅಂತ, ಆರ್ಕಿಟೆಕ್ಚರ್ ಸ್ಟೂಡೆಂಟ್. ಅವನು ಅಣ್ಣ ನಾನು ಬರಲ್ಲ, ಮೊಹರಂ ಕೊನೆ ದಿನ ನನಗೆ ಎಕ್ಸಾಮ್ ಇಲ್ಲ ಅಂದ. ಸರಿ ಆಯ್ತು ಬಾರ ಅಂತೇಳಿ 4 ಜನ ಇದೊಂದು ವೆಹಿಕಲ್ ಇತ್ತಲ್ಲ. ಇದು ಹೊಸ ಗ್ಲಾಸ್ ಇದೆ, ನೀವು ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಿದೆ. ಇದೇನೋ ಹೊಸ ಟೆಕ್ನಾಲಜಿ ಬಂದಿದೆಯಂತೆ. ಇಲ್ಲಿಗೆ ಬರ್ತಿದ್ದೀನಿ ಅಂತಾನೆ ನಿನ್ನೆ ರಾತ್ರಿ ತಗೊಂಡೆ ಇದನ್ನ. ಇಲ್ಲ, ಬೆಂಗಳೂರಿಗೆ ಹೋಗಿದ್ದೆ ಸರ್. ಏನೋ ಹೊಸದಂತೆ ಇದು, ಮೆಟಾ ಇದು ಮಾತ್ರ ದುಡ್ಡಲ್ಲ. ಈಗ ಬರಲ್ಲ ಅನ್ನೋದು, ನನ್ನ ಕಾಲು ಎತ್ತಕ್ಕಾಗಲ್ಲ, ಅದಾಗಲ್ಲ. ಇವನು ಇನ್ನೊಬ್ಬ ಹೈಯೆಸ್ಟ್ ಕುಡ್ಕ. ಇವನು ಬಿದ್ದು ಕಾಲೆಲ್ಲ ಮುರ್ಕೊಂಡು ಸೊಂಟ ಎಲ್ಲ ಹೋಗಿತ್ತು ಸರ್. ಹೆಂಗೆ ರೆಡಿಯಾಗಿ ಬಂದವ ನೋಡಿ. ಡಾಕ್ಟ್ರ್ ಇಲ್ಲ, ಇವನಿಗೆ ಆಗೋದೇ ಇಲ್ಲ ಹೇಳಕ್ಕೆ ಅಂದಿದ್ರು. ಏನಿಲ್ಲ, ಆಸ್ಪತ್ರೆಯಿಂದ ಸತ್ತೋಗ್ತೇನೆ ಬೇಡ ಅಂತ ಎತ್ತು ಕರ್ಕೊಂಬಂದ್ರು. ನೋಡಿ ಆರಾಮ ಕುಡ್ಕೊಂಡು ಓಡಾಡ್ತೀವಿ. ಎಲ್ಲ ನ್ಯಾಚುರಲ್, ಔಷಧಿನೇ ಅಲ್ಲ. ರಜಾ ಸುಮ್ಮನೆ ಮನೇಲಿ ಕೂರಲ್ಲ ಅವನು ಯಾವತ್ತೂ. ನೋಡಿ ತಂದು ಕಸ ಹಾಕಿರಿ ನೋಡಿ ಸ್ಕೂಲ್ ಪಕ್ಕ. ಅವರು ಈಗ ಏನು ಮಾಡ್ತಾನೆ ಎದ್ದು, ಈಗ ಅದಕ್ಕೆ ಎಷ್ಟು ಬೇಗ ಬಂದಿದ್ದು ಇವನಿಗೆ ಅಲ್ಲೆಲ್ಲ ನೋಡಿ ಸರ್. ಮಿಸ್ಟ್ ಇವನಿಗೆ ಇನ್ನೊಂದು 1/4 ಗಂಟೆ ಬಿಟ್ಟರೆ ಅದರ ಮನೆಗೆ ಹೋಗ್ಬಿಡ್ತಾನೆ. ಹೋಗೋದು, ಗೊಬ್ಬರ ತೆಗೆಯೋದು, ಸೊಪ್ಪು ಹಾಕೋದು, ಒಂದು 200 ರೂಪಾಯಿ 300 ರೂಪಾಯಿ ಮಾಡಿಬಿಡೋದು. ಹೋಗಿ ಒಂದು ದಿನದ ಖರ್ಚು ಮಾಡ್ಕೊಂಡು ಸಾಯಂಕಾಲ ಹೋಗಿ ಗಂಡನ ಕುಡಿಯೋದು, ಹೆಂಡತಿನ ಕುಡಿಯೋದು, ಮಕ್ಕಳನ್ನು ಕುಡಿಸೋದು. ಅಳಿಯ ಇದ್ದ, ಸತ್ತೋಗ್ಬಿಟ್ಟ ಈಗ ಇವನು ಅಳಿಯ. ಕುಡ್ದು ಅವನಿದ್ದಾಗ ಇವನು ಅಳಿಯ. ಇವ್ರದೆಲ್ಲ ಕುಡಿದು ಇವರೇ ಒಂದಿಬ್ಬರು ಬದುಕಿರೋದು ಅಷ್ಟೇ. ಆಯ್ತಾ? ಅಳಿಯ ಇದ್ದಾಗ ಏನಾಗ್ತಿತ್ತು, ಇವನು ಉಳಿತಿರ್ಲಿಲ್ಲ. ಅಲ್ಲಿ ಹೋದಾಗ ಎಲ್ಲ ಕುಡಿದು ಹೊಡೆದಾಟ. ಅಳಿಯ 2 ಬಿಟ್ಟುಗಳು ವಾಪಸ್ ಬಂದ್ಬಿಡೋಣ ಸೀದಾ. ಕರೆಕ್ಟ್ 1 ದಿವಸದ ಮೇಲೆ ಉಳಿತಿರಲಿಲ್ಲ. ಈಗ ಅಳಿಯ ಸತ್ತೋಗಿ ನಮಗೆ ಲಾಸ್ ಆಯಿತು. ಅಳಿಯ ಇಲ್ಲ, ಅವನು ಅಳಿಯ ಭಾರಿ ಕುಡ್ಕ. ಅಳಿಯ ಇದ್ದಿದ್ರೆ ಇವನಿಗೆ ಬಾರಿಸ್ತಿದ್ದ, ಬಂದ್ಬಿಡ್ತಿದ್ದ ಸೀದಾ. ಹೋಗೋಕೆ ಇರಲಿಲ್ಲ, ಬರೋದಿರಲಿ, ಹೋಗ್ತಾನೆ ಇರಲಿಲ್ಲ. ಒಳ್ಳೆ ಕತೆ ಕೇಳಿದೆ ಬೆಳಗ್ಗೆ. ಅವ್ನು ನೋಡಿ ಏನೇನು ಅವ್ನು ಸತ್ಯ ಹೋದ ಅಂತ ಆಸ್ಪತ್ರೆಯಿಂದ ಫೋನ್ ಮಾಡಿ ಅವ್ನ ಆಸ್ತಿ ಎಲ್ಲ ಹಂಚಕ್ಕೆ ರೆಡಿ ಮಾಡಿ ಅವ್ನ ಮನೇಲಿ ಇದ್ದಂತೇನೆ ಸರ್. ಇಡೀ ಮನೆ ಬಿದ್ದೋಗ್ಬಿಡ್ತು. ಹೋದ ಒಂದು 2 ವರ್ಷ ಮಳೆಗಾಲದಲ್ಲಿ ಇಡೀ ಮನೆ ಫುಲ್. ಅವನು ಏನಿಲ್ಲ, ಆರಾಮಾಗಿ ಎದ್ದು ಹೊರಗಡೆ ಬಂದು ಫುಲ್ ಸ್ಲ್ಯಾಬ್ ಎಲ್ಲ. ಅವನಿಗೊಂದು 5 ಲಕ್ಷ ರೂಪಾಯಿ ಗೌರ್ಮೆಂಟಿಂದ ಕೊಡಿಸಕ್ಕೆ ಮಾಡಿದೆ. ಡಾಕ್ಯುಮೆಂಟೇ ಇಲ್ಲ. ಕತೆಗಳು ಏನೇನೋ ಇರ್ತಾವೆ ಸರ್. ಗುಡ್ ಮಾರ್ನಿಂಗ್ ಗುರುಗಳೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಸರ್. 12 ಗಂಟೆ ಆಗಿದೆ ಸರ್. ಹೆಂಗಿದೆ ಬನ್ನಿ ಆಚೆ ವೆದರ್? ಏನು ಸರ್ ಹಿಂಗೆ? ಸೊ ನೀವು ಇಲ್ಲೇ ಯಾಕೆ ಉಳಿಬೇಕು ಅಂತ ನಿಮಗೆ ಸಿಂಪಲ್ಲಾಗಿ ಇಟ್ಟಿರ್ತೀವಿ. ಎಕ್ಸ್ಪೀರಿಯೆನ್ಸ್, ನಮ್ಮ ಊಟ ಮಾಡ್ಬೋದು, ನಮ್ಮ ತಿಂಡಿ ಮಾಡ್ಬೋದು, ನಮ್ಮ ಹಳ್ಳಿಯ ವಾತಾವರಣ. ನೀವಂದರೆ ಮಲೆನಾಡು ಹೆಂಗೆ ಅಂತ ಒಂದು ಅನುಭವ ಮಾಡ್ಕೊಂಡು ಹೋಗಿ. ಅವ್ರು ಹೇಳಿದ್ರು ಹಿಂಗೆ ಮಂಜು ಅಂತ ಬರೀತಾರೆ. ಇವ್ರ ಹೆಸರು ಸ್ವಲ್ಪ ಯೂನಿಕ್ ಆಗಿತ್ತಲ್ಲ, ಮೌಂಟೇನ್ ಮಂಜು ಅಂತ. ಸೊ ಈ ಥರ ಇದ್ದಾರೆ.
ನಿಮ್ಮಲ್ಲಿ ಮಕ್ಕಳದ್ದೇನೋ ಮಾಡ್ಬೇಕಂತ ಇವ್ರು ಭೇಟಿ ಮಾಡ್ಕೊಂಡು ಹೋಗ್ತೀನಿ ಅಂದರು. ಬೈಕಲ್ಲೇ ಬಂದಿದ್ರು ಫಸ್ಟ್ ಟೈಮ್ ಭೇಟಿಯಾಗಿ. ಅಲ್ಲಿಂದ ಸ್ಟಾರ್ಟ್ ನಮ್ಮದು. ಇವ್ರು ಏನಂದರೆ ಪ್ಯಾಷನೇಟು, ಆನೆಸ್ಟ್, ಜನ ಏನು ಆ ಕೆಲಸಕ್ಕೆ ಏನು ಕೊಡಬೇಕು ಅದನ್ನು ಮಕ್ಕಳಿಗೆ. ಇವತ್ತೇನು ಸರ್ ಕಮರ್ಷಿಯಲಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ದುಡ್ಡು ಮಾಡಬೇಕು ಅನ್ನೋದಿದೆ. ಆ ಕಾನ್ಸೆಪ್ಟ್ ಇಲ್ಲ. ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅನ್ನೋ ನಮಗೆ ಸೆಟ್ ಆಯಿತು. ಇದು ಹಿಂಗಾರ ಹೋಮ್ ಸ್ಟೇ ಕಿಚನ್ ನೋಡ್ಕೊಂಬರೋಣ. ಎಷ್ಟು ಇಡ್ಬೋದು ಒಂದು ಸಲಕ್ಕೆ ಇದರಲ್ಲಿ? ತುಂಬ ದೊಡ್ಡದಲ್ಲ? 100 ಜನಕ್ಕೆ ಇಡ್ಬೋದು. ಒಬ್ಬ ಅಕ್ಕಿ ತರಿ ಇದೆಯಲ್ಲ ಅದನ್ನು ನೀರಿಟ್ಬಿಟ್ಟು ಅಕ್ಕಿ ತರಿಯನ್ನು ನೀರು ಕುದ್ರ ಮೇಲೆ ಅಕ್ಕಿ ತರಿ ಹಾಕಿ ಉಕ್ಕರಿಸ್ಕೊಳ್ಳೋದು, ಉಪ್ಪು ಹಾಕಿ. ಆನಂತರ ಅದನ್ನು ಉಂಡೆ ಕಟ್ಟಿಬಿಟ್ಟು ಇದು ಸ್ಟೀಮಲ್ಲಿ ಬೇಯಿಸೋದು. ಒಂದು 20 ನಿಮಿಷ ಬೇಯಿಸ್ಬೇಕು. ಆವಾಗ ಇದು ಕಡುಬು ಅಂತೇಳಿ ನಮ್ಮ ಲೋಕಲ್ ಮಲೆನಾಡು ಇದರಲ್ಲಿ ಕಡುಬು ಅಂತೇಳಿ ಮಾಡ್ತೀವಿ. ಇದು ಕಡುಬು ಅಂತ ಇದೆ ಹೆಸರು. ಇದಕ್ಕೊಂದು ಸಾಂಬಾರು, ಒಂದು ಚಟ್ನಿ ಇರುತ್ತೆ, ಸೂಪರಾಗಿರುತ್ತೆ. ತುಪ್ಪ ಜೊತೆ ತಿಂದರೆ ಭಾರಿ ಚೆನ್ನಾಗಿರುತ್ತೆ. ಏನು ರೆಡಿ ಮಾಡಿ ಮಲೆನಾಡು ಸ್ಪೆಷಲ್. ಓಕೆ, ಹಲಸಿನ ಹಣ್ಣಿಂದಲ್ವಾ? ಹಲಸಿನ ಹಣ್ಣು ಕೊಟ್ಟೆ ಕಡುಬು. ಇದು ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡಿದ್ರೆ ಓಕೆ, ಅದ್ರ ಮಜಾನೇ ಬೇರೆ ತಿನ್ಲಿಕ್ಕೆ. ಕಡುಬು, ಅಕ್ಕಿ ಕಡುಬು ಅಂತ. ಬಿಸಿ ಸಾಂಬಾರ್ ಫುಲ್ ವೆಜಿಟೇಬಲ್ ಜೊತೆ. ಮಾಡಿ. ಹೌದಾ? ಎಷ್ಟು ಕಿಲೋಮೀಟರ್ ಟ್ರೆಕ್ ಮಾಡೋಣ ಇದು? ಒಂದು 2 to 3 ಕಿಲೋಮೀಟರ್. ಸರ್, ನಿಮ್ಮ ಟಿ ಶರ್ಟ್ ತುಂಬ ಚೆನ್ನಾಗಿದೆ. ಹೌದಾ ಸರ್? ತುಂಬ ನೀವು ಫೋಟೋದಲ್ಲಿ ಹೈಲೈಟ್ ಆಗಲಿ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ವಿಜಯನಗರ ಅರಸರ ಸಾಮಂತರ ತದನಂತರ ಸ್ವತಂತ್ರವಾದ ಕೆಳದಿ ನಾಯಕರ ಗಿರಿದುರ್ಗವಾಗಿತ್ತು. ವೆಂಕಟಪ್ಪ ನಾಯಕ ಕೋಟೆಯನ್ನು ನಿರ್ಮಿಸಿದವನು. ಕೋಟೆಯ ಆವರಣದಲ್ಲಿ ಅರಮನೆ, ಮಹತ್ವ ಮಠ, ಶೃಂಗೇರಿ ಮಠ, ಟಂಕಶಾಲೆ ಕಾಣೆಗಳು, ಆನೆ ಮತ್ತು ಕುದುರೆ ಲಾಡಿದ್ದು. ಆಕ್ಚುಲಿ ಇದು ಯಾರು ವಯಸ್ಸನ ಇಲ್ಲ ಇಲ್ಲ ಇಲ್ಲ, ವಿಜಯನಗರ ಕೆಳದಿ ಸಂಸ್ಥಾನ ಇದು. ಆವರಣದಲ್ಲಿ ಬರುವಂಥದ್ದು ವೆಂಕಟಪ್ಪ ಹೇಳೋದು. ಇದೊಂದು ಅಗ್ರಹಾರ. ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಾರಿಯರ್ಸು ಮತ್ತು ಪೂಜಾರಿಗಳು. ಮೇಲ್ಗಡೆ ಇನ್ನೂ ಕಲ್ಯಾಣಿಗಳಿದೆ, ತುಂಬ ಚೆನ್ನಾಗಿದೆ. ಇದು 7-8 ಇದೆ, ಬಟ್ ಇವಾಗ ಅಲೋ ಮಾಡೋದು ಒಂದು ಕಷ್ಟ ಇದೆ. ಇವನ್ ಚಂದ್ರಾಂಧ್ರದಲ್ಲೂ ಚೆನ್ನಾಗಿದೆ ಅದು ಕಲ್ಯಾಣ. ಇದು ಅಷ್ಟೇ ಸ್ಕಲ್ಪ್ಚರ್ ನೋಡು ಏನು ಚೆನ್ನಾಗಿದೆ ಅದು. ವಿಸ್ಮಯ ಪ್ರಪಂಚ. ಹರೀಶಣ್ಣ ಹೇಗೆ ಅನ್ನಿಸ್ತಾ ಇದೆ? ಒಂದು ಚಿಕ್ಕ ಟ್ರೆಕ್ ನಿಮ್ಮ ಲೆವೆಲಿಗೆ. ತುಂಬ ಚೆನ್ನಾಗಿದೆ ಟ್ರೆಕ್. ಬಟ್ ನೀವೆಲ್ಲ ಜೊತೆಲಿ ಬಂದಿರೋದು ಇನ್ನೂ ತುಂಬ ಚೆನ್ನಾಗಿದೆ. ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ತುಂಬ ಮುಂದಕ್ಕೆ ಹೋದ್ರೆ ಇದೆ. ಬಟ್ ಅದ್ರಲ್ಲಿ ಹೇಳ್ತಾರೆ ಅದು ಕಳೆದೋಗ್ಬಿಡ್ತಾ ಇದ್ರಂತ ಸೆಂಟು. ಅವಾಗ ಮುಂಚೆ ಈಗಿಲ್ಲ, ಬಟ್ ಈಗೆಲ್ಲ ಕೆಲವರೆಲ್ಲ ಒಂಥರ ವಿಚಿತ್ರವಾದ ಅನುಭವಗಳನ್ನ ಹೇಳ್ತಾರೆ. ಒಂಥರ ಹೈ ಆಗಿರೋ ಥರ ನಮ್ಮ ಕಸ್ಟಮರ್ಸ್ಗಳು ಅದನ್ನು ಹೇಳಿದ್ದಾರೆ. ದೇ ಬಿಕಮ್ ಸೋ ಹೈ. ಇವಾಗ ಆ ಥರ ಬ್ರಿಟಿಷ್ ಅವ್ರು ಯಾವ ಥರ ಅನ್ಎಕ್ಸ್ಪ್ಲೋರ್ಡ್ ಮೌಂಟೇನ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಲ್ಲ, ಇವಾಗ ಇನ್ನು ಹಿಮಾಲಯದಲ್ಲಿ ಯಾವ್ದಾದ್ರು ಉಳಿದಿದೆ ಆ ಥರ? ಸಿಕ್ಕಾಪಟ್ಟೆ ಇದೆ, ಬಟ್ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ಪಾತ್ಗಳಿಗೆಲ್ಲ. ಬಟ್ ಉತ್ತರಾಖಂಡ್ ಗೌರ್ಮೆಂಟ್ಗೆ ಇವಾಗ್ಲೂ 20-25+ ಟ್ರಕ್ಸ್ ಓಪನ್ ಮಾಡೋಕ್ಕೆ ಎಲ್ಲ ಟೂರಿಸಂ ಅವರು ಪರ್ಮಿಷನ್ ಕೇಳ್ತಿದ್ದಾರೆ. ಬಟ್ ಡ್ಯೂ ಟು ದ ಎಕಾಲಜಿ ಅಥವಾ ವೈಲ್ಡ್ ಲೈಫ್ ಸೆಂಚುರೀಸ್ಗಳಿಗೆ ಪರ್ಮಿಷನ್. ಇದು ಸಾಧುಗಳಿಗೆಲ್ಲ ಅವರಿಗೆಲ್ಲ ಏನು ಪರ್ಮಿಷನ್ ಬೇಕಾಗಿಲ್ಲ ಇಲ್ಲ, ಅವರೆಲ್ಲ ಹೋಗ್ತಾರೆ. ಅದರದಲ್ಲಿ ಇಲ್ಲ ಅವರುಗಳಿಗೆ. ನಾವ್ ಯಾವ್ದು ಮಾಡಕ್ಕಾಗಲ್ಲ ಮೇಡಮ್ ಈ ತರ ಅನ್ಎಕ್ಸ್ಪ್ಲೋರ್ಡ್ ಟ್ರೆಕ್ಸ್. ಮಾಡ್ಬೋದು, ನಮ್ಮ ಬೆಟ್ಟಕ್ಕೆ ಹೆಸರುಗಳು ಇಡ್ಬೋದು. ಅನ್ಎಕ್ಸ್ಪ್ಲೋರ್ಡ್ಗಳು ಮಾಡಬೇಕು ಅಂದ್ರೆ ಏನಾನು ಇವಾಗ ಏನೇ ಅನ್ಎಕ್ಸ್ಪ್ಲೋರ್ಡ್ ಮಾಡಿದ್ರು ನಾವು ಆ ಕಡೆ ಈ ಕಡೆ ಎಲ್ಲರೂ ಒಂದ್ ಕಡೆ ಫೋಟೋ ಹಾಕ್ತೀವಿ. ಒಂದ್ಸಲ ಹೋಗಿ ಬಂದ್ರೆ ಸಾಕು. ನೆಕ್ಸ್ಟ್ ವೀಕ್ಗಾಗಲೇ ಅಲ್ಲಿ ಚುರುಮುರಿ, ಪಾನಿಪುರಿ, ಅಲ್ಲೊಂದು ಯಾವುದೋ ಒಂದು ರೀಲ್ಸ್ ಗ್ಯಾಂಗು, ಇನ್ನೊಂದು ಯಾವುದೋ ಒಂದು ಕ್ಯಾಂಪಿಂಗ್ ಗ್ಯಾಂಗು, ಇನ್ನೊಂದು ಒಂದು ಕುಕಿಂಗ್ ಗ್ಯಾಂಗ್ ಹೋಗ್ಬಿಟ್ಟಿರುತ್ತೆ. ಅಲ್ಲಿಗೆ ಅದು ಸ್ಪಾಯಿಲ್. ಅದು ಕೇದಾರ್ನಾಥ್ಗೆ ವಿತಿನ್ 1 ತಿಂಗಳಲ್ಲಿ 1-1.5 ತಿಂಗಳಲ್ಲಿ 10 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಅಂತ. ಓಕೆ, 10 ಲಕ್ಷ ಜನ ಇಸ್ ಎ ಬಿಗ್ ನಂಬರ್ಸ್. ಎಸ್, ವಿ ಆರ್ ಆಲ್ ಅಪ್ರಿಷಿಯೇಟಿಂಗ್ ದಟ್. ಬಟ್ ವಾಟ್ ಈಸ್ ದ ಅಮೌಂಟ್ ಆಫ್ ಪ್ಲಾಸ್ಟಿಕ್?
ಎಷ್ಟು ಪ್ಲಾಸ್ಟಿಕ್ ಜನ್ರೇಟ್ ಆಗಿದೆ, ಅದು ಅಂತ 13,000 ಅಡಿಯಲ್ಲಿ ಕೇದಾರ್ನಾಥ್ನ ನಾವು ಯಾವುದೋ ಮನಾಲಿ ಥರ, ಊಟಿ ಥರ, ಕೊಡೆ ಥರ, ಗೋವಾ ಥರ ನಾವು ಅದನ್ನು ಟ್ರೀಟ್ ಮಾಡ್ತಿದ್ದೀವಿ. ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಇವಾಗೇನೋ ರೋಪ್ ವೇ ಮಾಡಬೇಕು ಅಂತ ಇದ್ದಾರಂತೆ. ಅದೇ ಇದು ಯಾವ ಲೆವೆಲ್ಗೆ ಏನಂದರೆ, ಅಂದರೆ ಇದೆಲ್ಲ ಅಷ್ಟೇ. ಇನ್ನು ಇದನ್ನೆಲ್ಲ ರಾ ಆಗಿ ಬಿಟ್ರೇನೆ ಒಳ್ಳೇದಾ ಅಂತ, ಆದಷ್ಟು ಕಷ್ಟ ಮಾಡಿ ತುಂಬಾ ಕಮ್ಮಿ ಜನ ಹೋಗೋ ತರ ಮಾಡೋ ತರ ಇರಬೇಕು. ಇವಾಗ ನಡ್ಕೊಂಡು ಹೋಗೋ ಶಕ್ತಿ ಇದ್ರೆ ಮಾತ್ರ ಹೋಗ್ಬೇಕು ಅಷ್ಟೇ. ನಿನಗೆ ಹೆಲಿಕಾಪ್ಟರು, ನಿನಗೆ ಕುದುರೆ, ನಿನಗೆ ಡೋಲಿ ಅದೆಲ್ಲ ಕೊಟ್ಟು ಹೋದ್ರೆ ಎಕಾಲಜಿ ಕಳ್ಕೊಬೇಕಾಗುತ್ತೆ. ಬಟ್ ಸರ್ಕಾರ ಯಾವ ರೀತಿ ಥಿಂಕ್ ಮಾಡುತ್ತೆ ಅಂದರೆ, ನೀನು ಕುದುರೆಯಲ್ಲಿ ಎತ್ಕೊಂಡೋದ್ರೆ ಅವ್ನಿಗೆ ಯಾರೋ ಒಬ್ಬ ಕುಟುಂಬಕ್ಕೆ ಸಹಾಯ ಆಗುತ್ತೆ, ಡೋಲಿ ಎತ್ಕೊಂಡೋದ್ರೆ ಅವನಿಗೊಂದು ಜೀವನ ನಡೆಯುತ್ತೆ. ಸೊ ಸರ್ಕಾರ ಆ ರೀತಿಯಲ್ಲಿ ಯೋಚನೆ ಮಾಡುತ್ತೆ. ಬಟ್ ಯಾವುದು ಸರಿ ಯಾವುದು ತಪ್ಪು, ಬಟ್ ಎಲ್ಲಾನು ಒಂದು ಕಂಟ್ರೋಲಾಗಿ ಇಟ್ಕೊಳಕ್ಕೂ ಸಹ ಸರ್ಕಾರ ಇಲ್ಲಿ ಸೋತಿದೆ. ಬಟ್ ಹಾಗಂತ ಯಾವಾಗಲೂ ಮನುಷ್ಯನ ಹೊಟ್ಟೆಪಾಡು ಎಷ್ಟು ಮುಖ್ಯನೋ ಪ್ರಕೃತಿನ ಉಳಿಸ್ಕೊಳೋದನ್ನು ಅಷ್ಟೇ ಮುಖ್ಯ ಆಗುತ್ತೆ ಅಲ್ವಾ. ನಾವು ಹೊಟ್ಟೆಪಾಡು ಅಂತ ಪ್ರಕೃತಿನ ಬಗೆದ್ಕೊಂಡು ಹೋದ್ರೆ ಹೆಂಗಾಗುತ್ತೆ? ಕೋರಿ ರೊಟ್ಟಿ ಅಂತಾರಲ್ಲ ಅದೇನಾ? ಕೋರಿ ರೊಟ್ಟಿಗೆ ಇದು ತರಕಾರಿ ಸಾಂಬಾರಿದೆ. ನನ್ನ ಫೇವ್ರೇಟು ತೊಂಡೆಕಾಯಿ ಪಲ್ಯ. ಫಸ್ಟ್ ಕ್ಲಾಸ್ ಆಗಿದೆ, ಮಸ್ತ್. ಫೋಟೋ ತೆಗೆದ್ರೆ ಸರ್ ಕಾಲೇಜಲ್ಲಿ ನಮಗೊಂದು 2-3 ವರ್ಷ ಎಸಿ ಇಲ್ಲೇ ಅದಿದೆ. ನೀರಾವ? ಓಕೆ ಓಕೆ. ವೆನಮಸ್ಸ ನಾನ್ ವೆನಮಸ್? ಓ ಹೌದಾ? In one hug, Ashu also will come. To support you. moral support. All kinds of support. ಹೆಂಗಿದ್ದು ಬಸ್ಸು? ಯಾವ್ದೋ ಬಸ್ಸು ಲೈ 80 ಮೇಲೆ ಹೋದ್ರೆ ಎಲ್ಲ ಕಿತ್ಕೊಂಡ್ ಬಂದ್ಬಿಡ್ತದೆ. ಇನ್ನೊಂದ್ ಚೂರ್ ಜೋರಾಗಿ ಹೋಗ್ಬಿಟ್ಟಿದ್ರೆ ಎಲ್ಲ ಪಾರ್ಟ್ಸ್ ಬಿಚ್ಕೊಂಡ್ಬಿಟ್ಟು ವಾಪಸ್ ಎಲ್ಲ ಫೆವಿಕ್ವಿಕ್ ಆಗಿ ತಗೊಂಡ್ಬರ್ಬೇಕಿತ್ತು ನಾವು. ಎಕ್ಸಾಮ್ ಇಟ್ಕೊಂಡ್ಬಂದು ಮೋಟಿವೇಶನ್ ಅದು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಬೈಲಾದ್ರೆ ಎಲ್ಲ ಹಾಕ್ತೀನಿ ಅಲ್ಲವೇ ದಟ್ಸ್ ಅ ಮೋಟಿವೇಶನ್ 100%. ಅಂದ್ರೆ ಕೆಳಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಓದೋ ಟೈಮಲ್ಲಿ ಓದ್ಬೇಕು, ಓದೋ ಟೈಮಲ್ಲಿ ಓದ್ಕೊಬೇಕು. ಅದ್ರಾಗ ಟೈಮೇ ಇಲ್ಲ ಓದಕ್ಕೆ, ಮಾಡಬಾರ್ದು, ಹಾಲಿಡೇಸ್ ಮಾಡಬೇಕು. ಹಾಲಿಡೇಸ್
ಸ್ಟಡಿ ಟೈಮಲ್ಲಿ ಸ್ಟಡಿ ಹಾಲಿಡೇಸ್ ಅಲ್ಲಿ ಹಾಲಿಡೇಸ್. ಮೌಂಟೇನ್ ಮಂಜುನಾಥ ಅವರೇ ಒಬ್ಬ ಚಿಂತಕ. 100%. ಇವತ್ತು ನಾಳೆ ನವಣೆ ಸಾಮೆ ಆರ್ಕ ಅಂತ ಹೋದ್ರೆ ಕಂಪ್ಲೀಟ್ ಅದು 15 ದಿನ ಅದು ಅಧ್ಯಯನ ಮಾಡಿ ಏನು ಎತ್ತ ಅದೇ ಫುಡ್ ಮಾಡಿ ಅವ್ರ ದೇಹಕ್ಕೆ ಏನಾಗುತ್ತೆ ಅನ್ನೋದು ಒಂಥರ ಎಕ್ಸ್ಪೀರಿಯನ್ಸ್ ಆಗತ್ತಾರೆ. 15 ದಿನ ಅವ್ರ ಯೋಗದಲ್ಲಿ ಏನಾರು ಆಗುತ್ತೆ ಅಂತ ತಕ್ಷಣ ಕಂಪ್ಲೀಟ್ ಯೋಗದಲ್ಲಿ ಯಾರು ಮಾಸ್ಟರು ಇರೋದ್ರಲ್ಲಿ ಯಾರು ಬೆಸ್ಟ್ ಯೋಗದಲ್ಲಿ ಈ ತರ ಎಲ್ಲ ಮಾಹಿತಿ ಕಲೆ ಹಾಕಿ. ಇನ್ನೊಂದು ಯಾರು ಫಿಸಿಯೋಥೆರಪಿ ಅಂದಾಗ ಅವು ಏನಕ್ಕೆ ಯೂಸ್ ಅದೇನು ಅಂತದ್ದೇನು ಅದು ಪುನಃ ಅದ್ರ ಹಿಂದ್ಗಡೆ ಬೀಳ್ತಾರೆ ಒಂದು 15 ದಿನ. ಸೊ ಆ ತರ ಮನುಷ್ಯ ನಾನ್ ಕಂಡಂತೆ. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅಂದ್ರೆ ರಕ್ಷಿತ್ ಶೆಟ್ಟಿ ಅವ್ರು ಬೇರೆ ಅವ್ರಿಗಿನೊಂದ್ ಕೈ ಮೇಲೆ ಅವ್ರಿಗಿನೊಂದ್ ಕೈ ಮೇಲೆ. ನೀವೇನಾದ್ರು ಕುಡ್ಕೊಂಡು ಬಂದಿರಲ್ಲ ಇವಾಗ? The next day. ಏನು ಆಟೋಮೆಟಿಕ್ ನಿಮ್ಮನ್ನು ನೋಡಿದ್ರೆ ರೆಕಾರ್ಡ್ ಆಗಕ್ಕೆ ಶುರು ಆಗ್ಬಿಟ್ಟಿದೆ ಇದು ಮೆಟ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಹೌ ಆರ್ ಯು ಸರ್? ಸರ್ ಐ ಹೋಪ್ ಯು ಆರ್ ಎಂಜಾಯಿಂಗ್. ಸೊ ದ ಫೌಂಡರ್ ಆಫ್ ಪಾರಿಜಾತ ಹರ್ಬ್ಸ್, ದ ಫ್ಯೂಚರ್ ಕುನಾಲ್ ಶಾ. ಹೇ ಮೆಟಾ ಸ್ಟಾರ್ಟ್ ರೆಕಾರ್ಡಿಂಗ್. ಹೇ ಮೆಟಾ ಸ್ಟಾರ್ಟ್ ರೆಕಾರ್ಡಿಂಗ್. ಸ್ಟಾರ್ಟ್ ಆಯ್ತಾ? ರೆಕಾರ್ಡೇ ಆಯ್ತಾ? ಇಲ್ಲ ಆಗ್ತಾ ಆಯ್ತಾ? ಹೆಂಗಿದೆ ನೋಡಿ ರೋಡ್ ಇದೆ. ಓ ಹೊಡಿತಾರೆ ಹಂಗೆ ಸೂಪ್ ಅಂತ ಹೋಗ್ತಾರೆ ಹಂಗೆ. ನೋಡ್ರಿ ಇಷ್ಟಿಕ್ ರೋಡ್ ಐತೆ ಬೇಕಾ ಇವೆಲ್ಲ? ಇದನ್ನ ಎಂಜಾಯ್ ಮಾಡೋ ಅಂತಾರೆ. ಹೆಂಗ್ ಮಾಡೋಣ ಎಂಜಾಯ್? ಇದೆಷ್ಟು ಟ್ರಕ್ ಇದು? ಸಿಂಪಲ್ ಟ್ರಕ್ ಇದೆ. ಸಿಂಪಲ್. ಏ ಬೈ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ನೋಡಿ. ಆಮೇಲೆ ನಮ್ಮ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ರೆ ಎಲ್ಲೋ ಬ್ಲಾಕ್ ಬಾಕ್ಸ್ ಇದೆ. ಸಾರ್ ಇಲ್ಲಿ ಯಾವ್ದಾದ್ರು ಒಂದು ಗುಹೆ ಹೊಡಿ ಕೊಟ್ಬಿಡಿ ನನಗೆ. ನಾನೊಂದು 10 ವರ್ಷದ ಧ್ಯಾನಕ್ಕೆ ಕುಂತ್ಬಿಡೋಣ ಅಂತ ಇದ್ದೀನಿ. ಇದೆಲ್ಲ ನೋಡಿ ಇವ್ರಿಗೆ ಜೀವನ ಅರ್ಥ ಆಗೈತೆ. ಅರ್ಥ ಆಗಿದೆ ಖಂಡಿತ. ಪಕ್ಕ ಅರ್ಥ ಆಗೈತೆ. ಇಷ್ಟೇ ಜೀವನ ಇಷ್ಟೇ. ಒಂದು 4x4 ಗಾಡಿ ಬೇಕಷ್ಟೇ. ಇವತ್ತು ನಾವು ಹೋಗ್ತಿರೋಂಥ ಜಾಗ ಇದೊಂದು ಬರ್ಕಣ ಅಂತ ಒಂದು ವ್ಯೂ ಫಾಲ್ಸ್ ಪ್ಲೇಸ್. ಇದು ಕ್ರೇಜಿ. ಈ ರೋಡ್ಗೆ ಈ ವೆಹಿಕಲ್ ಅಂತನೂ ಬಾಯ್ಸ್ ಹೇಗಿತ್ತು ರೈಡ್? ಇದನ್ ಬ್ಯೂಟಿ ಆಫ್ ಪಶ್ಚಿಮ ಘಟ್ಟ. ಏನು ಪಶ್ಚಿಮ ಘಟ್ಟ ಅಂತ ಯಾರು ಕೇಳಿದಾಗ ನಮ್ಮನ್ನ ಬದುಕಿಸ್ತಿರೋ ಅಂತ ಒಂದು ಜೀವಜಲ. ಈ ಕಾಡು, ಈ ಮಳೆ, ಈ ಮೋಡ, ಇವೆಲ್ಲನೇ ನಾವಿವತ್ತು ಬೆಂಗಳೂರು Collections 1, 2,
3 and 4. ಇದು ತುಂಬಾ ಒಳ್ಳೆ ಪ್ರಾಣಿಗಳು ಮಿಸ್ಅಂಡರ್ಸ್ಟ್ಯಾಂಡ್ ಅಷ್ಟೇ, ಎಲ್ಲ ಮಿಸ್ಅಂಡರ್ಸ್ಟುಡ್ ಸ್ಪೀಶೀಸ್ ಇವು. ತುಂಬಾ ಒಳ್ಳೆವು ನೋಡಿ. ಇವನಿಗೆ ಅನಸ್ತೇಶಿಯಾ ಎಲ್ಲ ಕೊಟ್ಟೈತಿ ಇಲ್ಲಿ. ಇದು ನೋವು ಆಗಲ್ಲ, ಗೊತ್ತಾಗಲ್ಲ ಕಚ್ಚೋದು. ನೋಡಿ ಇಲ್ಲಿ ಅಕ್ಕಪಕ್ಕ ಎಲ್ಲ ಅನಸ್ತೇಶಿಯಾ ಇದೆ. ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಜನ. ವೆರಿ ಗುಡ್ ಸ್ಪೀಶೀಸ್. ಇನ್ಫಾರ್ಮೇಶನ್ ಕೇಸ್ ಹಾಕೋಣ ಅಂತೀರಾ ನೀವು? ದಿ ಸಿಟಿ ಬ್ರೀಡ್ ಪೀಪಲ್. ಇನ್ನೊಂದು ಕೋಟ್ ಮಾಡಿ. ನರೀಶಣ ಸಿಕ್ಕಾಪಟ್ಟೆ ಲೀಚ್ಗಳಿರೋದು. ಇವಾಗೆಲ್ಲ ಟ್ರಕ್ಕರ್ಸ್ಗಳು ಟ್ರಾವೆಲರ್ಸ್ ಬಂದು ಸ್ಪ್ರೇ ಹೊಡೆದು ಡೆಟಾಲ್ ಹಾಕಿ ಮೇ ಬಿ ನನಗೇನೋ ಲೀಚು ಇದು ಎಕ್ಸ್ಟಿಂಟ್ ಆಗೋಗ್ತಿದೆ ಏನೋ ಅಂತ ಅನಿಸ್ತಿದೆ. ಎಕ್ಸ್ಟಿಂಟ್ ಇನ್ಸೆಟ್ ಆಗೋಗ್ತಾ ಇದೆ ಅಂತ ಅನಿಸ್ತಿದೆ. ನೀವು ಚಿಕ್ಕ ಹುಡುಗನಿಂದ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಈಗ? ಮತ್ತೆ ವಾಪಸ್ ರೆಸ್ಯೂಮ್ ಮಾಡಿ ತುಂಬ ಚೆನ್ನಾಗಿದೆ. ನಾವು ಲಾಸ್ಟು ಸಿಕ್ಕಿಮಿಗೆ ನೀವು ಹೋಗಿದ್ದೆ, ನಮಗೆ ಟ್ರೆಕ್ ಅನಿಸಿದ್ದು. ಅದಾದಮೇಲೆ ಸ್ವಲ್ಪ ಕಮರ್ಷಿಯಲ್ ಟ್ರಿಪ್ಗಳಾಗೋದು ನಮಗೆ. ಇವಾಗ ವಾಪಸ್ಸು ಬ್ಯಾಕ್ ಟು ನೇಚರ್, ಬ್ಯಾಕ್ ಟು ಓಜಿ ನೇಚರು. ಕ್ರೇಜಿ. ತುಂಬ ದಿನ ಆಗಿತ್ತು ಹಿಂಗೆಲ್ಲ ಬಂದು. ಸೊ ತುಂಬ ಚೆನ್ನಾಗಿದೆ. Naz, you've been awfully quiet. What are you Almost a experiencing? year to get this courage back for trekking. It's been a year since I have trekked. I'm feeling myself back. Back. Welcome back to trekking. Thank you so much. This is my home. Back home. Yeah, back home. ಮರಗಳನ್ನ ಹಗ್ ತುಂಬಾ ಚೆನ್ನಾಗಿದೆ. ಅಣ್ಣ ಹೇಳ್ತಾ ಇದ್ರು ಮರ ತಪ್ಕೊಂಡ್ರೆ ಏನಣ್ಣ ಫೀಲ್ ಆಗುತ್ತೆ ಅಂತ. ಕನೆಕ್ಟ್ ನಗ್ತಿರಲ್ರು, ನಿಜ ಕೊಂಡ್ರು. ಈ ಜನರೇಷನ್ ಅಕ್ಕ ಮೌಂಟೇನ್ ಮಂಜು ಮಾತ್ರ ಗೊತ್ತಿದೆ. ಕೊಟ್ಟಲ್ಲ ಸರಿಯಾಗಿ. ಮಿಟಾ, ಐ ಲೈಕ್ ಯು ಸೋ ಮಚ್. ಯಾಕೆ ಸರ್ ಏನಾಗ್ತದೆ? ಇಲ್ಲ ಅವ್ರಿಗೆ ನೆಟ್ವರ್ಕ್ ಇಲ್ವಲ್ಲ, ಅದಕ್ಕೆ ಇಲ್ಲ ಅವ್ರದ್ದು. ನೆಟ್ವರ್ಕ್ ಬಂದ್ಮೇಲೆ ಅವರೇ ನಮಗೆ ಗತಿ. ತಡೀರಿ. ಹೆಂಗಂದ್ರೆ ಆ ನೀರ್ ಬಿದ್ದುನೇ ಬಂಡೆ ಕೊರ್ದು ಹೋಗಿ ಒಳಗಡೆ ಯಾವ್ದೋ ವಿಗ್ರಹ ಇದೆಯಂತೆ ದೇವ್ರದ್ದು. ಇಲ್ಲಿ ಲೋಕಲ್ಸ್ ಹೇಳೋ ಪ್ರಕಾರ ಯಾವ್ದೋ ದೇವ್ರ ವಿಗ್ರಹ ಅಡಿಗಡೆ ನೀರೊಳಗೆ ಇನ್ನೂ ಇದೆ ಅಂತ. Hey Mata, stop talking. Stop recording. Look at the beauty here. Come here. ಇಲ್ಲಿ. ಅಯ್ಯೋ, ಹೇಗಿತ್ತು ಈ ಟ್ರೆಕ್ ಯಶ? ದಾರಿ ತಪ್ಪಿ ಬಂದಿದ್ದು. ಒಂದು ಜ್ಯೂಸ್ ಕೊಡ್ತಾ ಬೊಮ್ಮೆ ಅಂತ ಒಂದು ಅದ್ಭುತವಾದ ಕಾಡಲ್ಲಿ ಹಾಕಿದ್ದೀವಿ. ಏನು ಮಾಡಿ ಏಣ್ಣ ಪ್ಲಾಸ್ಟಿಕ್ ಎಲ್ಲ ಇಷ್ಟೊಂದು ಬಿಸಾಕ್ಬಿಟ್ಟಾರಣ್ಣ. ನಾವೇನ್ ಮಾಡೋಣ, ನಾ ಬಂದು ಶನಿವಾರ ಭಾನುವಾರ ಓ ಹೌದಾ? ನಮಗೆ ಒಂದು ಸಂಬಳ ಕೊಡೋದು ಅವ್ರ ನೆಟ್ಟಿಗೆ. ಈ ತರ ಯಶಿನಿ ಇದು. ಹೇ ಮೆಟಾ, ಸ್ಟಾಪ್ ರೆಕಾರ್ಡಿಂಗ್. ಶೋರೂಮಿಂದ ಕದ್ಬಿಡೋಣ. ನಿಮ್ಗೆ ತೋರಿಸಿ ಅಣ್ಣ ಯಾವುದಂತ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಪರಿಸರದ ಕಥೆ ಅಂತ ನೆಕ್ಸ್ಟ್ ಲೆವೆಲ್. ಕಿರಮಾರಿನ ಗೈಯಾಳಿಗಳು ಇನ್ನೂ ನೆಕ್ಸ್ಟ್ ಲೆವೆಲ್. ಅಬಚೌರಿನ ಪೋಸ್ಟ್ ಆಫೀಸ್ ಅಂತ ಇದೆ. ಇನ್ನೊಂದು ಚಿದಂಬರ ರಹಸ್ಯ ಅಂತಿದೆ. ಮಿಸ್ಟ್ರಿ ಅವೆಲ್ಲ ಮಿಸ್ಟ್ರಿ ಇಷ್ಟು ಚಿದಂಬರ ರಹಸ್ಯ ಅಂತೂ ನಿಮಗೆ ಬೆಲೆ ಹೋಗುತ್ತೆ. ಅಂಡಮಾನಿನ ಅಲೆಮರಿಗಳಂತ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ
ನಾವೊಂಚೂರು ಕಾಡನ್ನೇನಾದ್ರು ನೋಡಬೇಕು, ಕಾಡನ್ನ ಪ್ರೀತಿಸಬೇಕು, ಕಾಡೊಳಗಡೆ ಹೋಗ್ಬೇಕು ಅನ್ನೋದಕ್ಕೆ ತೇಜಸ್ವಿ ಅವ್ರದ್ದು ಇಂಪ್ಯಾಕ್ಟ್ ಭಾಳ ಇದೆ. ಅವ್ರ ಪುಸ್ತಕಗಳಂತೂ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಇದೆ. ಸರ್ ಸಿಗೋಣ ಸರ್.